ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ನರಕ ಚತುರ್ದಶಿ ಹಾಗೂ ದೀಪಾವಳಿಯ ಶುಭಾಶಯ. ಇವತ್ತಿನ ಟಾಪಿಕ್ ದೀಪಾವಳಿ ಹಾಗೂ ಕಾರ್ತಿಕ ಮಾಸದಲ್ಲಿ ದೀಪದ ಮಹತ್ವ ಹಾಗೂ ಎಷ್ಟು ದೀಪ ಹಚ್ಚಬೇಕು, ಅದರ ಸಿಗ್ನಿಫಿಕೆನ್ಸ್ ಏನು ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ದೀಪದ ವಿಚಾರ ಏನು ಅಂತ ನೋಡೋಣ. ದೀಪಾವಳಿ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ದೀಪ ಹಚ್ಚುವುದು ನಮ್ಮ ಮನೆಗೆ ಸಂಪತ್ತು, ಶುದ್ಧತೆ ಮತ್ತು ಸೌಭಾಗ್ಯ ತರುತ್ತೆ ಎಂದು ಶಾಸ್ತ್ರಗಳು ಹೇಳುತ್ತೆ. ಆ ದಿನ ಹಚ್ಚುವ ಪ್ರತಿಯೊಂದು ದೀಪವು ನಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡುತ್ತೆ. ದೀಪದ ಸ್ಪಿರಿಚುವಲ್ ಮೀನಿಂಗ್ ಏನಪ್ಪ ಅಂದರೆ, ದೀಪ ಎಂದರೆ ಜ್ಞಾನ, ಎಣ್ಣೆ ಅಥವಾ ತುಪ್ಪ ಎಂದರೆ ಅಹಂಕಾರ ಮತ್ತು ಅಜ್ಞಾನ, ಮತ್ತು ದೀಪಕ್ಕೆ ಹಾಕುವ ಬತ್ತಿ ಎಂದರೆ ಮನಸ್ಸು. ನಾವು ದೀಪ ಹಚ್ಚಿದಾಗ ಅರ್ಥಾತ್ ಅಜ್ಞಾನವನ್ನು ಸುಡುತ್ತಾ ಮನಸ್ಸನ್ನು ಶುದ್ಧಗೊಳಿಸುತ್ತಾ ಬೆಳಕಿನ ಕಡೆಗೆ ಸಾಗುವುದು ಎಂಬ ಅರ್ಥ. ಇನ್ನು ಎಷ್ಟು ದೀಪ ಹಚ್ಚಿದರೆ ಯಾವ ಫಲ ಅಂತ ನೋಡೋದಾದರೆ, ಒಂದು ದೀಪ ಹಚ್ಚಿದರೆ ಭಕ್ತಿ ಮತ್ತು ಶಾಂತಿ ಸಿಗುವುದಲ್ಲದೆ ಮನಸ್ಸಿನ ಅಶಾಂತಿ ದೂರವಾಗುತ್ತೆ. 2 ದೀಪ ಹಚ್ಚುವುದರಿಂದ ಕುಟುಂಬದ ಐಕ್ಯತೆ ಮತ್ತು ಸಂತೋಷ, ದಂಪತಿ ಮಧ್ಯೆ ಪ್ರೀತಿ ಬಲವಾಗುತ್ತೆ. 3 ದೀಪ ಹಚ್ಚುವುದರಿಂದ ಸೌಭಾಗ್ಯ ಮತ್ತು ಧನ ಸಂಪತ್ತು, ಲಕ್ಷ್ಮೀ ಕೃಪೆ ಸಿಗುತ್ತೆ. 5 ದೀಪ ಹಚ್ಚುವುದರಿಂದ ಪಂಚತತ್ವದ ಶುದ್ಧೀಕರಣ, ಜೀವನದಲ್ಲಿ ಎಲ್ಲ ರೀತಿಯ ಪ್ರಗತಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಮಕ್ಕಳ ಉತ್ತರೋತ್ತರ ಅಭಿವೃದ್ಧಿಗೆ 5 ದೀಪ ಹಚ್ಚಬಹುದು. 8 ದೀಪ ಹಚ್ಚುವುದರಿಂದ ಅಷ್ಟಲಕ್ಷ್ಮಿಯ ಆಶೀರ್ವಾದ, ಸಂಪತ್ತು, ಖ್ಯಾತಿ, ಸಂಭ್ರಮ ಹಾಗೂ ಜೀವನದಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಹೀಗೆ 9 ದೀಪ ಹಚ್ಚುವುದರಿಂದ ನವಶಕ್ತಿಯ ತೇಜಸ್ಸು, ನವಶಕ್ತಿ ಪ್ರಾಪ್ತಿ, ಜೀವನದಲ್ಲಿ ಹೊಸತನ ಉಂಟಾಗುತ್ತೆ. 11 ದೀಪ ಹಚ್ಚುವುದರಿಂದ ಪಿತೃತೃಪ್ತಿ ಮತ್ತು ದೇವರ ಕೃಪೆ ಪ್ರಾಪ್ತಿ, ಇದರಿಂದ ಮನೆಯಲ್ಲಿ ಶಾಂತಿ ಹಾಗೂ ಪೂರ್ವಜರ ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಇನ್ನು ಗುರುಕೃಪೆಗೋಸ್ಕರ ಬತ್ತಿಗೆ ಸ್ವಲ್ಪ ಅರಿಶಿನ ಸವರಿ ಆ ಬತ್ತಿಯನ್ನು ದೀಪಕ್ಕೆ ಹಾಕಿ ಆಮೇಲೆ ದೀಪ ಬೆಳಗಿಸಿ. ಅನುಕೂಲ ಇದ್ದವರು ಖಂಡಿತವಾಗಿ ತುಪ್ಪದ ದೀಪ ಬೆಳಗಿಸಿ, ಇಲ್ಲವಾದಲ್ಲಿ ಎಣ್ಣೆಯ ದೀಪ ಹಚ್ಬೋದು. ಯಾವುದ್ಯಾವುದೋ ಮಿಕ್ಸ್ಡ್ ಎಣ್ಣೆಯನ್ನು ದೀಪ ಹಚ್ಚಕ್ಕೆ ಹೋಗಬೇಡಿ. ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚುವುದು ಶ್ರೇಷ್ಠ. ನಮ್ಮ ಸೌತ್ ಕೆನರಾ ಕಡೆ ಕೊಬ್ಬರಿ ಎಣ್ಣೆಯಲ್ಲೂ ದೀಪ ಹಚ್ಚುವ ಸಂಪ್ರದಾಯ ಇದೆ. ಆದರೆ ಅನುಕೂಲವಾಗಿದ್ದಲ್ಲಿ ತುಪ್ಪದ ದೀಪ ಹಚ್ಚುವುದು ತುಂಬ ಒಳ್ಳೆಯದು. ತುಳಸಿ ಮುಂದೆ, ದೇವರ ಮುಂದೆ, ಬಾಗಿಲ ಬಳಿಯಲ್ಲಿ ಈ ರೀತಿ ಎಲ್ಲ ಕಡೆ ದೀಪ ಇರಿಸಿ. ಇದು ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದು ಮತ್ತು ಅದರ ಅರ್ಥ ಮತ್ತು ಶಕ್ತಿ ಏನು ಅಂತ ನೋಡೋಣ. ಶಿವಪುರಾಣ ಮತ್ತು ಪದ್ಮಪುರಾಣ, ಸ್ಕಂದ ಪುರಾಣಗಳಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದರಿಂದ ಅನೇಕ ಜನ್ಮದ ಪಾಪಗಳು ನಾಶ ಆಗುತ್ತೆ ಅಂತ ಹೇಳಲಾಗಿದೆ. ದೀಪ ಹಚ್ಚುವುದು ದೇವರ ಪ್ರೀತಿ ಮತ್ತು ಆತ್ಮಜ್ಯೋತಿಯ ಅರಿವು. ದೀಪ ಹಚ್ಚುವುದರಿಂದ ಆಗುವ ಪ್ರಯೋಜನಗಳೇನಪ್ಪ ಅಂದರೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ವೈಬ್ರೇಷನ್ ತರುತ್ತೆ. ಸಾಯಂಕಾಲ ಹಚ್ಚುವ ದೀಪದ ಬೆಳಕಿನ ತೇಜಸ್ಸು ಸೂರ್ಯನ ಪ್ರತಿಫಲನ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ದೀಪಾವಳಿಯಿಂದ ಕಾರ್ತಿಕ ಮಾಸದ ತನಕ ದೀಪ ಹಚ್ಚಿ, ಬೆಳಕಿನ ದೀಪ ಎಂದರೆ ಕೇವಲ ಹಬ್ಬವಲ್ಲ, ಅದು ಆಂತರಿಕ ಬೆಳಕಿನ ಆರಂಭ. ಇನ್ನು ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಈ ದೀಪವನ್ನು ಹಚ್ಚುವುದು ಸಂಪ್ರದಾಯ ನಿಮಗೆ ಗೊತ್ತಿರ್ಬೋದು. ಇದ್ರ ಬಗ್ಗೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ದೀಪ ಹಚ್ಚಿ ನಿಮ್ಮ ಮನಸ್ಸು, ಮನೆ ಮತ್ತು ಜೀವನದಲ್ಲಿ ಯಶಸ್ಸಿನ ಗುರಿ ತಲುಪಲು ಈ ಹಬ್ಬ ಮೆಟ್ಟಿಲುಗಳಾಗಲಿ. ಹಬ್ಬವನ್ನು ಖುಷಿಯಿಂದ ಆಚರಿಸಿ. ಶುಭ ದೀಪಾವಳಿ, ಹ್ಯಾಪಿ ಆ್ಯಂಡ್ ಸೇಫ್ ದೀಪಾವಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.